ಚಂದನ್ಗೆ ಚಿನ್ನುನೇ ಲಚ್ಚಿ ಅಂತ ಯಾವಾಗ ಗೊತ್ತಾಯಿತು? ಹೇಗೆ ಗೊತ್ತಾಯಿತು? ಚಂದನ್ಗೆ ಚಿನ್ನುನೇ ಲಚ್ಚಿ ಅಂತ ಗೊತ್ತಾದ ಮೇಲೂ ಅವನು ನನ್ನನ್ನು ಯಾವುದು ಏನನ್ನೂ ಹೇಳಿಲ್ಲ. ಲಚ್ಚಿನ ಮದುವೆ ಆದ ವಿಷಯ ಹೇಳಿದ ಗೆಳೆಯ ಲಚ್ಚಿ ಅವನ ಮನೆಯಲ್ಲೇ ಇದ್ದರು, ಅವನ ಕಣ್ಣೆದುರಿಗೆ ಇದ್ದರು. ಇವಳೇ ಲಚ್ಚಿ, ಇವಳನ್ನೇ ನಾನು ಮದುವೆ ಆಗಿದ್ದು ಅಂತ ಯಾಕೆ ಹೇಳಲಿಲ್ಲ? ಚಂದನ್ಗೆ ಎಲ್ಲ ನಿಜ ಗೊತ್ತಿದ್ರು ಅವನು ನನ್ನನ್ನು ಯಾಕೆ ಒಂದು ಪ್ರಶ್ನೆನೂ ಕೇಳಲಿಲ್ಲ? ನಾನು ಇಷ್ಟು ದಿನ ಆಡ್ತಿದ್ದ ನಾಟಕ ಅವನಿಗೇನಾದರೂ ಗೊತ್ತಾಗೋಯ್ತಾ? ಇನ್ನು ಕೆಲವರು ಇದ್ದಾರೆ, ಅವ್ರು ಆಡೋದೇ ಒಂದು ಮಾಡೋದೇ ಒಂದು. ನಮ್ಮ ಸುತ್ತಮುತ್ತನೇ ಇರ್ತಾನೆ ರಾಮು, ಆದರೆ ನಮಗೆ ದ್ರೋಹ ಮಾಡ್ತಾರೆ. ನಮ್ದವರೇ ನಮಗೆ ದ್ರೋಹ ಮಾಡಿದ್ರೆ, ಸ್ನೇಹಿತ ಅಂದ್ಕೊಂಡವರೇ ನಮ್ಮ ಹತ್ರ ಮುಚ್ಚಿಟ್ರೆ ನಮ್ಗೆ ಎಷ್ಟು ಹಿಂಸೆ ಆಗುತ್ತಲ್ವ ರಾಮು? ನಿಜ ಹೇಳಬೇಕು ಅಂದರೆ ಈ ಕಾಲದಲ್ಲಿ ಯಾರನ್ನಾದ್ರೂ ನಂಬದೇ ತಪ್ಪು ಕಣ. ಮುಖ ಮುಚ್ಕೊಂಡು ಕದ್ದು ಮುಚ್ಚಿ ಓಡಾಡ್ಕೊಂಡು ಮನೇಲಿದ್ರೆ ಏನು ಪ್ರಯೋಜನ ರಾಮು? ಒಂದೇ ಸೂರ್ಯನ ಕೆಳಗಿದ್ಕೊಂಡು ಅದೆಷ್ಟು ದಿನ ಅಂತ ಕದ್ದು ಮುಚ್ಚಿರೋಕ್ಕಾಗುತ್ತೆ? ನೀನೇನು ಮುಚ್ಚಿಡಕ್ಕಾಗಲ್ಲ ಕಣೋ. ಸೂರ್ಯನ ಮುಂದೆ ಮೋಡ ಎಷ್ಟೊತ್ತು ಅಂತ ಇರಕ್ಕೆ ಸಾಧ್ಯ? ಸತ್ಯ ಅನ್ನೋ ಗಾಳಿ ಸುಳ್ಳು ಅನ್ನೋ ಮೋಡನ ತೂರ್ಕೊಂಡು ಹೋಗೇ ಹೋಗುತ್ತೆ. ಅದು ಕ್ಷಣ ಮಾತ್ರದಲ್ಲಿ. ಕೊನೆಗೆ ಉಳಿಯೋದು ಸತ್ಯ ಸಾಕ್ಷಿ ಸೂರ್ಯ ಮಾತ್ರ. ನನಗೆ ಲಚ್ಚಿ ಬಗ್ಗೆ ಗೊತ್ತು ಅಂತ ನಿನಗೆ ಗೊತ್ತಿರಲಿಲ್ಲ ಅಲ್ವಾ? ಓ ಸಾರಿ, ನಿನಗೆ ಲಚ್ಚಿ ಯಾರು ಅಂತಲೂ ಗೊತ್ತಿಲ್ಲ ಅನ್ಸುತ್ತೆ. ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಲಚ್ಚಿ ಅಂದರೆ ಅದೇ ಆ ನಿನ್ನ ತಂಗಿ ಚಿನ್ನು, ಅವಳೆ. ಈಗ ಗೊತ್ತಾಯ್ತಾ? ಈಗ ನಿನಗೆ ಎಷ್ಟು ಕಷ್ಟ ಆಗ್ತಿದೆಯೋ, ಚಿನ್ನುನೇ ಲಚ್ಚಿ ಅಂತ ನನಗೆ ಗೊತ್ತಾದಾಗಲೂ ನನಗೂ ಅಷ್ಟೇ ಕಷ್ಟ ಆಗಿತ್ತು. ಎಲ್ಲ ಸತ್ಯ ಗೊತ್ತಿದ್ದು ಸಹದೇವನ್ ಥರ ಯಾಕೆ ಸುಮ್ಮನಿದ್ದೆ ರಾಮು? ನನ್ನ ಸ್ನೇಹಿತನಾಗಿ ನನಗೆ ದ್ರೋಹ ಮಾಡ್ದ. ಪ್ರಪಂಚದಲ್ಲೇ ಯಾರು ನನಗೆ ದ್ರೋಹ ಮಾಡಿದ್ರು ನನ್ನ ರಾಮು ನನಗೆ ದ್ರೋಹ ಮಾಡಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ನನಗೆ ಎಂಥ ದ್ರೋಹ ಮಾಡ್ಬಿಟ್ಟೆ ರಾಮು. ನಾನು ನಿನ್ನನ್ನೇ ಕೇಳ್ತಿರೋದು ರಾಮ್, ಎಲ್ಲ ಗೊತ್ತಿದ್ದು ಯಾಕೆ ಸುಮ್ಮನಿದ್ದೆ? ಒಬ್ಬ ಒಳ್ಳೆ ಗೆಳೆಯ ಅಂತ ನಾನು ನಿನ್ನನ್ನು ನಂಬ್ಕೊಂಡಿದ್ದೆ. ಒಬ್ಬ ಗೆಳೆಯಂಗೆ ಇನ್ನೊಬ್ಬ ಗೆಳೆಯ ಇದಕ್ಕಿಂತ ದ್ರೋಹ ಮಾಡೋಕ್ಕಾಗತ್ತಾ? ಹೇಳು ರಾಮ್, ಚಿನ್ನುನೇ ಲಚ್ಚಿ ಅಂತ ಗೊತ್ತಿದ್ರು ಯಾಕೆ ಸುಮ್ಮನಿದ್ದೆ? ನಿನ್ನನ್ನೇ ಕೇಳ್ತಾ ಇರೋದು, ಚಿನ್ನುನೇ ಲಚ್ಚಿ ಅಂತ ಗೊತ್ತಿದ್ರು ಯಾಕೆ ಹೇಳಲಿಲ್ಲ? ಈ ಪ್ರಶ್ನೆನ ನಿನ್ನ ಗೆಳೆಯನೇ ಕೇಳ್ತಾ ಇದೆಯಾ ಅಥವಾ ಮನೆ ಕೆಲಸದವನು ಕೇಳ್ತಾ ಇದೆಯಾ? ಇನ್ನೊಂದ್ಸರಿ ಈ ರೀತಿ ಮಾತಾಡಿದ್ರೆ, ಈ ರೀತಿ ಪ್ರಶ್ನೆ ಕೇಳಿದ್ರೆ ಜಾಸ್ತಿ ಎದೆ ಒದ್ಬಿಡ್ತೀನಿ ಇಡಿಯಟ್. ನೀನು ಸ್ನೇಹಿತನ ಕಾರಣಕ್ಕೆ ಕೇಳ್ತಿರೋದ್ ಕಣ. ಹೇಳ, ಯಾಕೋ ಹೇಳಲಿಲ್ಲ? ಹೇಳಿದ್ರೆ ಏನೋ ಮಾಡ್ತಾ ಇದ್ದೆ? ಶ್ರುತಿ ಅಕ್ಕನ ಬಿಟ್ಬಿಟ್ಟು ಚಿನ್ನುನ ಇವಳೇ ನನ್ನ ಹೆಂಡತಿ ಅಂತ ಎಲ್ಲರ ಮುಂದೆ ಒಪ್ಕೊಂಡ್ಬಿಡ್ತಿದ್ದ? ಇಷ್ಟು ದಿನ ನಾನು ಚಿನ್ನು ಅನುಭವಿಸಿದ ನೋವು ಸಂಕಟ ನಿನ್ಗೆ ಅರ್ಥ ಆಗುತ್ತಾ? ಲಚ್ಚಿ ಈ ಮನೇಲೇ ಇದ್ದಾಳೆ ಅಂತ ನಿನಗೇನಾದ್ರೂ ಗೊತ್ತಾಗಿದೆ ಅಂತ ಅವಳು ಗೊತ್ತಾಗಿದ್ದಿದ್ರೆ ಅವಳು ನಿನ್ನ ಮನೇಲಿ ಒಂದು ನಿಮಿಷನೂ ಇರ್ತಿರ್ಲಿಲ್ಲ ಚಂದನ್. ಚಿನ್ನು ನನ್ನ ಹತ್ರ ಭಾಷೆ ತಗೊಂಡಿದ್ಲು. ಯಾವುದೇ ಕಾರಣಕ್ಕೂ ನಾನು ಈ ಮನೇಲಿರೋ ವಿಷಯ ಅವ್ರಿಗೆ ಗೊತ್ತಾಗಬಾರ್ದು ಅಂತ. ಚಂದು, ನಾನು ಹಿಂದೆ ಮುಂದೆ ನೋಡದೆ ಅವಳಿಗೆ ಮಾತು ಕೊಟ್ಬಿಟ್ಟೆ. ಕೊಟ್ಟ ಮಾತನ್ನು ಉಳಿಸ್ಕೋಬೇಕಲ್ಲ ಚಂದು. ಈಗಲಾದರೂ ನಿನ್ಗೆ ಅರ್ಥ ಆಗಿರ್ಬೇಕಲ್ವಾ ನಾನು ಇದನ್ನೆಲ್ಲ ಇಷ್ಟು ದಿನ ನಿನ್ನ ಹತ್ರ ಯಾಕೆ ಹೇಳಲಿಲ್ಲ ಅಂತ.
ಆದರೆ ಚಂದು, ನಿನ್ಗನ್ಸಿರಬಹುದು ಚಿನ್ನು ನಾನು ಒಂದೇ ಮನೆಯಲ್ಲೇ ಇದ್ರು ಅವಳು ನನ್ನ ಮುಂದೆ ಯಾಕೆ ಬರಲಿಲ್ಲ ಅಂತ. ನೀವಿಬ್ಬರು ಒಬ್ರನ್ನೊಬ್ರು ನೋಡದೇ ಇರೋ ಹಾಗೆ, ಭೇಟಿ ಮಾಡದೇ ಇರೋ ಹಾಗೆ ಆಟ ಆಡಿದ್ದೆ ನಾನು. ಅದು ಸರಿ ಚಂದು, ಚಿನ್ನುನೇ ಲಚ್ಚಿ ಅಂತ ನಿನ್ಗೆ ಯಾವಾಗ ಗೊತ್ತಾಯ್ತು? ಹೇಗೆ ಗೊತ್ತಾಯ್ತು? 2-3 ದಿನದ ಹಿಂದೆ ಅವಳೇ ಚಿನ್ನು ಅಂತ ಗೊತ್ತಾದ ಮೇಲೆ ನೀನು ನನಗೆ ಹೇಳ್ಬಿಟ್ಟಿದ್ದಿದ್ರೆ ಇದು ಯಾವ ಸಮಸ್ಯೆನೂ ಇರ್ತಿರ್ಲಿಲ್ಲ ರಾಮ್. ನಾನು ಸಿದ್ದು ಮದುವೆ ಮುಗೀಲಿ ಯಾವ ಗೊಂದಲಗಳು ಇಲ್ಲದೆ ಇರಬೇಕಾದ್ರೆ ಕೂತ್ ಮಾತಾಡೋಣ ಅಂದ್ಕೊಂಡಿದ್ದೆ. ಆ ಸಿದ್ದು ಅವನು ಬೇರೆ ಅವಳನ್ನು ಪ್ರೀತಿಸ್ತಾ ಇದ್ದ. ಈ ಮದುವೆ ಮಧ್ಯೆ ಯಾವ ರಗಳೇನು ಬೇಡ ಅಂತ ನಾನೇ ಸುಮ್ಮನೆ ಇದ್ದೆ. ಅದೇ ನಾನು ಮಾಡಿದ ದೊಡ್ಡ ಅಪರಾಧ ಅನ್ಸುತ್ತೆ. ಅದೇನೇ ಆದರೂ ಅದರಲ್ಲಿ ನಂದು ದೊಡ್ಡ ತಪ್ಪಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿನಗೆ ಗೊತ್ತಿತ್ತು ರಾಮ್, ನಿನಗೆಲ್ಲಾನು ಗೊತ್ತಿತ್ತು. ಈಗಲಾದರೂ ನಿಜ ಹೇಳು, ಲಚ್ಚಿ ಎಲ್ಲ ಹೋಗಿದ್ದಾಳೆ? ಇಲ್ಲ ಚಂದು, ನಾನು ನಂಬಿರೋ ದೇವ್ರ ಮೇಲಾಣೆ, ನಿನ್ನ ಸ್ನೇಹದ ಮೇಲಾಣೆ, ಚಿನ್ನು ಎಲ್ಲೋಗಿದ್ದಾಳೆ ಅಂತ ನನಗೆ ಗೊತ್ತಿಲ್ಲಪ್ಪ. ನಾನು ನಿನ್ನ ಹತ್ರ ಯಾವತ್ತೂ ಬಂದಿಲ್ಲ. ನಾನು ನಿನ್ನ ಹತ್ರ ನನಗೋಸ್ಕರ ಅಂತ ಏನೂ ಕೇಳ್ಕೊಂಡಿಲ್ಲ. ಕೇಳ್ಕೊಳ್ಳೋದಕ್ಕೂ ಮುಂಚೆನೆ ನೀನೇ ಎಲ್ಲ ಕೊಟ್ಟಿದ್ಯಾ. ಆಸ್ತಿ, ಅಂತಸ್ತು, ಐಶ್ವರ್ಯ, ಘನತೆ, ಗೌರವ. ಚಿನ್ನು ಇಲ್ಲೇ ಇದ್ಲು, ಈಗ ತಾನೇ ಹೋದ್ಲು. ನೀವೊಂದು 10 ನಿಮಿಷ ಬೇಗ ಬಂದಿದ್ರೆ ಅವಳು ನಿಮಗೆ ಸಿಗ್ತಾ ಇದ್ಲು. ಎಲ್ಲಿ ಹೋದ್ಲವಳು? ಯಾವಾಗ ವಾಪಸ್ ಬರ್ತಾಳೆ? ಅವಳು ಯಾವಾಗ ಬರ್ತಾಳೆ ಅಂತ ನನಗೆ ಗೊತ್ತಿಲ್ಲ. ಹಾಗಂದ್ರೆ ಏನರ್ಥ? ಸ್ವಲ್ಪ ದಿನಕ್ಕೆ ಮುಂಚೆ ಅವಳು ನನ್ನ ಹತ್ರ ಕೆಲಸ ಕೇಳ್ಕೊಂಡು ಬಂದಿದ್ಲು. ನಾನು ಇಲ್ಲೇ ಬೆಂಗಳೂರಲ್ಲೇ ಎಲ್ಲಾದರೂ ಕೆಲಸ ಕೊಡಿಸ್ತೀನಿ ಅಂತ ಹೇಳಿದೆ. ಆದರೆ ಅವಳು ನನಗೆ ಬೆಂಗಳೂರಲ್ಲಿ ಕೆಲಸ ಬೇಡ, ಬೇರೆ ಎಲ್ಲಾದರೂ ಕೆಲಸ ಕೊಡಿಸಿ ಅಂದ್ಲು. ಮೈಸೂರಲ್ಲಿ ನನಗೆ ಪರಿಚಯ ಇರೋರೊಬ್ಬರಿದ್ರು, ವಯಸ್ಸಾದವರು. ಅವ್ರನ್ನ ನೋಡ್ಕೊಳ್ಳೋಕೆ ಯಾರಾದರೂ ಬೇಕಾಗಿತ್ತು. ಅದಕ್ಕೆ ಚಿನ್ನುಗೆ ಆ ಕೆಲಸ ಕೊಡಿಸಿದ್ದೀನಿ. ನಿಮ್ಮಿಬ್ಬರಿಗೂ ಅವಳು ಬೆಂಗಳೂರು ಬಿಟ್ಟು ಹೋಗಬಾರ್ದು ಅಂತ ಈಗಲೂ ಅನ್ಸಿದ್ರೆ ಬೇಗ ಹೋಗಿ ಅವಳನ್ನ ತಡೀರಿ. ಯಾವ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದಾಳೆ? ಇಲ್ಲಿ 2 ಬಸ್ ಸ್ಟಾಪ್ ಇದೆ. ಒಂದು ಸಿವಿಲ್ ಬಸ್ ಸ್ಟಾಪು, ಇನ್ನೊಂದು ಗೌರ್ಮೆಂಟ್ ಬಸ್ ಸ್ಟಾಪು. ಅವಳು ಯಾವ ಕಡೆ ಹೋದ್ಲು ಅಂತ ನನಗೆ ಗೊತ್ತಿಲ್ಲ. ಸರಿ, ನಾವು ಅಲ್ಲೇ ಹೋಗಿ ನೋಡ್ತೀವಿ. ಬಾ ಚಂದ. ಒಂದು ನಿಮಿಷ ಶ್ರುತಿ, ಇಬ್ರು ಒಂದೇ ಕಡೆ ಹೋಗೋದು ಬೇಡ. ನೀ ಗೌರ್ಮೆಂಟ್ ಬಸ್ ಸ್ಟಾಪ್ಗೆ ಹೋಗು, ನಮ್ಮ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹೋಗು. ಥ್ಯಾಂಕ್ ಯು ಸೊ ಮಚ್. ಬಾಯ್. ಥ್ಯಾಂಕ್ ಯು ಮೇಡಮ್. ಸರ್, ನಿಮ್ಮಿಬ್ಬರ ಮನಸ್ಥಿತಿ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ಈ ಪ್ರಪಂಚದಲ್ಲಿ ಒಬ್ಬ ಒಂಟಿ ಹೆಣ್ಣು ಬದುಕೋದು ಎಷ್ಟು ಕಷ್ಟ ಅಂತ ಗಂಡಸಾದ ನಿಮಗೂ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಲಕ್ಷ್ಮಿ ಕೈ ಬಿಡಬೇಡಿ. ಅವಳಿಗೊಂದು ಬಾಳ್ ಕೊಡಿ. ಅಣ್ಣ, ಮೈಸೂರಿಗೆ ಹೋಗೋ ಬಸ್ ಎಷ್ಟೊತ್ತಿಗೆ ಬರ್ತದೆ? ಇಲ್ಲೇ ಬರ್ತಮ್ಮ, ಕೂತಿರಿ, ಬರ್ತೀನಿ, ಸ್ವಲ್ಪ ಹೊತ್ತು ಬರುತ್ತೆ. ಹಲೋ, ಎಲ್ಲಿದ್ಯಾ ಗೊಂಬೆ? ಚಿನ್ನು ಸಿಕ್ಕದ್ಲಾ? ಅವಳ ಬಗ್ಗೆ ಏನಾದರೂ ಗೊತ್ತಾಯ್ತಾ? ನಾನು ಚಂದು ನರ್ಸ್ ಸುನೀತಾ ಅವ್ರ ಮನೆಗೆ ಹೋಗಿದ್ವಿ. ಅದೇ ಪಾಪ ಟ್ರೀಟ್ಮೆಂಟ್ ತೊಗೋತಿದಾರಲ್ಲ, ಆ ಹಾಸ್ಪಿಟಲ್ ನರ್ಸ್ ಸುನೀತಾ. ಅದೇ ಚಿನ್ನುಗೆ ಹೆಲ್ಪ್ ಮಾಡಿದ್ರಲ್ಲ, ಅವ್ರ ಮನೆಗೆ ಹೋಗಿದ್ವಿ. ಚಿನ್ನು ಅಲ್ಲಿಗೆ ಹೋಗಿದ್ಲಂತೆ, ಆದರೆ ನಾವು ಹೋಗೋಷ್ಟರಲ್ಲಿ ಅವಳು ಹೊರಟ್ಬಿಟ್ಟಿದ್ಲು. ಸುನೀತಾ ಅವರು ಚಿನ್ನುಗೆ ಯಾವುದೋ ಅಡ್ರೆಸ್ ಕೊಟ್ಬಿಟ್ಟು ಕಳಿಸಿದಾರಂತೆ. ನಾವು ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ವಿ ಚಿನ್ನೂನ ಹುಡ್ಕೋದಿಕ್ಕೆ. ಜೋಪಾನ ಗೊಂಬೆ, ಯಾವುದೇ ಕಾರಣಕ್ಕೂ ಚಿನ್ನು ನಮ್ಮಿಂದ ದೂರ ಹೋಗಬಾರ್ದು. ಅವಳೇನಾದ್ರು ದೂರ ಆದರೆ ನಮ್ಮ 2 ಮನೆ ನೆಮ್ಮದಿನ ನಿರ್ನಾಮ ಆಗೋಗುತ್ತೆ. ಹೇಗಾದರೂ ಸರಿ, ಅವಳನ್ನ ಹುಡುಕಿ ವಾಪಸ್ ಮನೆಗೆ ಕರ್ಕೊಂಡು ಬಾ. ಥ್ಯಾಂಕ್ ಯು ಸೋ ಮಚ್ ಮಾ.
ಇಂಥ ಸಂದರ್ಭದಲ್ಲಿ ನೀನು ನನ್ನ ಜೊತೆ ಇರ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು. ನಾನು ನಿನ್ನ ಹೆತ್ತ ತಾಯಿ ಕಣೆ, ನಿನ್ನ ಮಲ್ತಾಯಿ ಅಲ್ಲ. ನನ್ನ ಮಗಳು ಕಷ್ಟದಲ್ಲಿರುವಾಗ ನಾನು ತಾನೇ ಅವಳ ಜೊತೆ ಇರಬೇಕು. ನನ್ನ ಮಗಳು ಸುಖನೇ ನನ್ನ ಸುಖ. ನೀನು ಚಿನ್ನನ್ನ ಮನೆ ಕರ್ಕೊಂಡು ಬರೋ ದಾರಿನೇ ಕಾಯ್ತಾ ಇರ್ತೀನಿ. ಹುಷಾರಾಗಿ ಮನೆಗೆ ಬೇಗ ಬಂದ್ಬಿಡಿ. ಓಕೆ, ನಂಗೆ ಅರ್ಜೆಂಟ್ ಕೆಲಸ ಇದೆ, ಬಾಯ್. ಆಮೇಲೆ ಫೋನ್ ಮಾಡ್ತೀನಿ. ಆ ಹಾಳಾದ ಮನೆ ಹಾಳಿ ನನ್ನ ಮಗಳು ಕಣ್ಣಿಗೆ ಬೀಳದೆ ಇದ್ರೆ ಸಾಕು. ನನ್ನ ಜೀವನನ ನರ್ಕ ಮಾಡಿದ್ದು ಅಲ್ಲದೆ ನನ್ನ ಮಗಳು ಜೀವನನೂ ನರ್ಕ ಮಾಡಿಬಿಟ್ಲು. ನೀನು ಯಾವಾಗ ಬಂದೆ ಕೈಲಾಶ್? ನೀನು ಫೋನ್ನಲ್ಲಿ ಮಾತಾಡ್ತಾ ಇರುವಾಗಲೇ ಬಂದೆ. ಇದ್ದಕ್ಕಿದ್ದ ಹಾಗೆ ಚಿನ್ನು ಮೇಲೆ ಇಷ್ಟು ಪ್ರೀತಿ ನನ್ನ ಹೆಂಡತಿಗೆ ಹೇಗಪ್ಪ ಬಂತು ದೇವ್ರೆ ಅಂದ್ಕೊಂಡು. ನೀನು ಫೋನ್ ಇಟ್ಟು ಮಾತಾಡ್ದಲ್ಲ, ಆಗ ಗೊತ್ತಾಯ್ತು ನನ್ನ ಹೆಂಡತಿ ಕಲ್ಪನಾ ಯಾವತ್ತೂ ಬದಲಾಗಲ್ಲ. ಜೀವನ ಪರ್ಯಂತ ಬರೀ ನಾಟಕ ಆಡ್ಕೊಂಡೇ ಕಳೆದ್ಬಿಟ್ಟೆ ಅಲ್ಲ. ಒಂದು ಹೇಳ್ತೀನಿ ಕೇಳು ಕಲ್ಪನಾ, ನೀನು ಚಿನ್ನುನ ಎಷ್ಟು ದ್ವೇಷಿಸ್ತಾ ಇದೆಯೋ ಗೊಂಬೆ ಅಷ್ಟೇ ಪ್ರೀತಿಸ್ತಾ ಇದ್ದಾಳೆ. ಆದರೆ ನೀನು ಅವಳನ್ನು ಯಾಕೆ ಅಷ್ಟು ದ್ವೇಷಿಸ್ತಾ ಇದೆಯೋ, ಅವಳು ಯಾಕೆ ಅವಳನ್ನು ಅಷ್ಟು ಇಷ್ಟಪಡ್ತಿದ್ದಾಳೋ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಮನಸ್ಸಿನ ನೋವು ಮಾತು ನಿನಗೆ ಹೇಗೆ ಅರ್ಥ ಆಗಬೇಕು ಕೈಲಾಶ್? ಇಷ್ಟು ವರ್ಷದಿಂದ ನಿನ್ನ ಜೊತೆ ಜೀವನ ಮಾಡ್ತಾ ಇದ್ದೀನಲ್ಲ, ಅಷ್ಟು ಅರ್ಥ ಆಗದೆ ಇದ್ರೆ ಹೇಗೆ? ಇದಕ್ಕೇನು ಕಡಿಮೆ ಇಲ್ಲ. ಚಿನ್ನು ಬರ್ತಾಳೆ, ಬಂದೇ ಬರ್ತಾಳೆ. ಅವಳು ಬರೋದನ್ನು ನೀನಾಗಲಿ ನಿನ್ನ ತಂಗಿ ಕುಮುದಾಗಲಿ ಯಾರೂ ತಡೆಯೋಕ್ಕಾಗಲ್ಲ. ಅವಳು ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ಚಂದು, ನಾನು ಇಡೀ ಬಸ್ ಸ್ಟ್ಯಾಂಡ್ ಹುಡುಕ್ದೆ, ಆದರೆ ಚಿನ್ನು ಮಾತ್ರ ಎಲ್ಲೂ ಸಿಗಲೇ ಇಲ್ಲ. ನೀನಲ್ಲಿದೆಯಾ? ಇಲ್ಲ ಶ್ರುತಿ, ಇನ್ನೂ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹೋಗಿಲ್ಲ. ಹೋದ್ಮೇಲೆ ಹುಡುಕಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ ಚಂದು, ಪ್ಲೀಸ್ ಹೇಗಾದರೂ ಮಾಡಿ ಚಿನ್ನನ್ನು ಹುಡುಕು. ನೋಡು, ಮೊದಲು ನಿನಗೇನಾದರೂ ಸಿಕ್ಕಿದ್ರೆ ಫಸ್ಟ್ ನನಗೆ ಇನ್ಫಾರ್ಮ್ ಮಾಡು. ನನಗೇನಾದರೂ ಸಿಕ್ಕಿದ್ರೆ ನಾನು ನಿನಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆ ಓಕೆ